ಯಾಕ್ರಮ ನೀವು ವೋಟ್ ಹಾಕ್ಲಿಲ್ಲ ಅಂತ ಕೇಳಿದ್ದಕ್ಕೆ ಒಂದು ಡೈಲಾಗ್ ಹೊಡೆದ್ರು. ಹಳ್ಳದ ನೀರು ಕೊಳ್ಳಿ ಬೆಂಕಿ, ಕೊಳ್ಳಿ ಬೆಳಕು, ಹಳ್ಳದ ನೀರು ಕೊಳ್ಳಿ ಬೆಳಕು, ಇದು ನಮ್ಮ ಬದುಕು. ಯಾಕೆ ವೋಟ್ ಹಾಕ್ಬೇಕು ಸ್ವಾಮಿ? ಅದಕ್ಕೆ ನಾವು ಸುಮಾರು 8 ಅವಧಿನಲ್ಲಿ ನಾವು ಚುನಾವಣಾ ಬಹಿಷ್ಕಾರ ಮಾಡ್ಕೊಂಡು ಬಂದಿದ್ದೀವಿ. ಇದು ಉಲ್ಬಣ ಆಗಿ ಯಾರ ಕೈವಾಡನೋ ಏನೋ ಈ ಲೆವೆಲ್ಗೆ ಬಂದಿದೆ. ಇದಕ್ಕೊಂದು ಪರಿಹಾರ ಹುಡುಕ್ಬೇಕು, ನೀವು ಕೂಡ ಹುಡುಕೊಡಿ ಅಂತ ಹೇಳಿದ್ರು. ಮೂಲಭೂತ ಸೌಕರ್ಯಗಳು ಮೂಲಭೂತವಾಗಿ ಆಗ್ಬೇಕಾಗಿರೋದು ರೋಡ್ ಇದೆಯಲ್ಲ ರೀ. ರೋಡು ನಾಗರಿಕತೆಯನ್ನ ಕೊಂಡೊಯ್ತಕ್ಕಂತ ಒಂದು ಸಾರಥಿ. ಅದು ಇಲ್ಲಿಗೆ ರೋಡ್ ಬಂದ್ಬಿಟ್ರೆ ಒಬ್ಬ ಟೀಚರ್ ಇರೋ ಜಾಗದಲ್ಲಿ 3 ಜನ ಬರ್ತಾರೆ. ಇಲ್ಲಿಗೆ ರೋಡ್ ಬಂದ್ಬಿಟ್ರೆ ಎಲ್ಲ ನಾಗರಿಕ ಸೌಲಭ್ಯಗಳು ಆಟೋಮೆಟಿಕ್ ಆಗಿ ಬರ್ತದೆ. ಸೊ ಹಾಗಾಗಿ DC ಅವ್ರಿಗೆ ಕನ್ವಿನ್ಸ್ ಆಗಿದೆ ಅಂತ ಅಂದ್ಕೋತೀನಿ. ಅವರಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು, ಫಾರೆಸ್ಟ್ ಇಲಾಖೆಯವರು ಒಂಥರ ಬ್ರಿಟಿಷರ್ ತರ ಅವ್ರದ್ದು ಆಳ್ವಿಕೆ. ಫಾರೆಸ್ಟ್ ಇಲಾಖೆಯ ಅಬ್ಜೆಕ್ಷನ್ಸ್ ಏನೇನಿದೆ ಅದನ್ನೆಲ್ಲ ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರ ಸರಿ ಮಾಡೋದು ಅವ್ರ ಜವಾಬ್ದಾರಿ. ಆದರೆ ಈ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು ನಾಗರಿಕ ಸರ್ಕಾರದ ಜವಾಬ್ದಾರಿ. ಸೊ ನನ್ನ ಅಭಿಪ್ರಾಯ ಮತ್ತು ನನ್ನ ನಿರ್ಧಾರವನ್ನ ಹೇಳ್ತಾ ಇದ್ದೀನಿ. ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರ ಆದಷ್ಟು ಬೇಗ ಈ ಗ್ರಾಮಕ್ಕೆ ಸುಸಜ್ಜಿತವಾದಂಥ ರಸ್ತೆ, ಬೆಳಕು ಅಂದ್ರೆ ಎಲೆಕ್ಟ್ರಿಸಿಟಿ ಕೊಡ್ತೀವಿ ಅಂತ ಸೋಲಾರ್ ಅಲ್ಲ. ನಿಮ್ಮ ಸೋಲಾರ್ ಪ್ರಾಜೆಕ್ಟ್ ಏನಾಗಿದೆ ಅಂತಂದ್ರೆ 1 ಗಂಟೆನೂ ಇಲ್ಲಿ ಕರೆಂಟ್ ಬರಲ್ಲ. ಹಂಗಿದೆ. 2.5 ಕೋಟಿ ಖರ್ಚು ಮಾಡಿದಾರಂತ ಇದಕ್ಕೆ. ಡೆಡ್ ಆಗಿದೆ. ಕಾಡು ಪ್ರಾಣಿಗಳಿಗೆ ತೊಂದರೆ ಆಗದ ರೀತಿ ಹೆಂಗೆ ಕೇಬಲ್ ತಗೋಬತ್ತಿರೋ ಹಂಗೆ ಕರೆಂಟನ್ನ ತಂದು ಕರೆಂಟ್ ಕೊಡ್ಬೇಕು, ಅವ್ರಿಗೆ ರಸ್ತೆ ಕೊಡಬೇಕು, ಕುಡಿಯೋ ನೀರು ಕೊಡಬೇಕು, ಶಾಲೆಗೆ 2-3 ಮಾಸ್ಟರ್ಗಳು ಬರಬೇಕು. ಇಷ್ಟಾದ್ರೆ ಇವರು ಮತದಾನ ಮಾಡಲಿಕ್ಕೆ ಒಂದು ವೇಸ್ಟ್ ಮಾಡದೆ ಮತದಾನ ಮಾಡಕ್ಕೆ ರೆಡಿ ಇದ್ದಾರೆ. ಇಲ್ಲ ಅಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳೇ ಅಂಡರ್ಲೈನ್ ಮಾಡ್ಕೊಳ್ಳಿ, ಮಾನ್ಯ ಮುಖ್ಯಮಂತ್ರಿಗಳೇ ಅಂಡರ್ಲೈನ್ ಮಾಡ್ಕೊಳ್ಳಿ, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರೇ ಅಂಡರ್ಲೈನ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗೂ ಸಹ ಇವರು ನಮಗೆ ನಾಗರಿಕ ಸೌಲಭ್ಯ ಸಿಕ್ಕಿಲ್ಲ, ಹಾಗಾಗಿ ನಾವು ಚುನಾವಣಾ ಬಹಿಷ್ಕಾರ ಮಾಡ್ತೀವಿ ಅಂತ ಕರೆ ಕೊಟ್ರೆ ನಾನು ಕೂಡ ಇವ್ರ ಜೊತೆ ಬಂದು ಕೂತ್ಕೋತೀನಿ. ಇದಾಗಬಾರ್ದು. ಪ್ರಜಾಪ್ರಭುತ್ವದಲ್ಲಿ ಮತದಾನದ ಹಕ್ಕು ಬಹಳ ಶ್ರೇಷ್ಠವಾದಂಥ ಹಕ್ಕು. ಅದು ಚಲಾವಣೆ ಆಗಬೇಕು ಅಂತ ನಿಮಗೆ ಅನಿಸಿದ್ರೆ ಇವರ ಮೂಲಭೂತ ಹಕ್ಕುಗಳನ್ನು ಕೂಡ ಕೊಡುವಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ಇದನ್ನ ದಯವಿಟ್ಟು ಮಾಡಿ. ಈ ಸಮಸ್ಯೆಯನ್ನ ಉಲ್ಬಣ ಮಾಡಕ್ ಹೋಗ್ಬೇಡಿ. ಇದು ಇವತ್ತು ಮಾದೇಶ್ವರನ ಬೆಟ್ಟ ವ್ಯಾಪ್ತಿನಲ್ಲಿದೆ. ಚಾಮರಾಜನಗರಕ್ಕೆ ಹಬ್ಬುತ್ತೆ, ಕರ್ನಾಟಕ ರಾಜ್ಯಕ್ಕೆ ಹಬ್ಬುತ್ತೆ. ಇದು ಅದಕ್ಕೆಲ್ಲ ಅವಕಾಶ ಮಾಡಬೇಡಿ. ದಯಮಾಡಿ ಚುನಾವಣೆ ನೀತಿ ಸಂಹಿತೆ 6ನೇ ತಾರೀಕು ಮುಗಿದೋಗುತ್ತೆ. ಜೂನ್ 6ನೇ ತಾರೀಕಿಗೆ ನೀತಿ ಸಂಹಿತೆ ಮುಗಿಯುತ್ತೆ. ಜೂನ್ 7ನೇ ತಾರೀಕಿಂದ ನೀವು ಕಾರ್ಯಪ್ರವೃತ್ತರಾಗಿ, ದಯವಿಟ್ಟು ಕಾರ್ಯಪ್ರವೃತ್ತರಾಗಿ ಇವ್ರಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಒದಗಿಸ್ಕೊಡೋದ್ರ ಮೂಲಕ ನಿಮ್ದೊಂದು ನಾಗರಿಕ ಸರ್ಕಾರ ಅನ್ನೋದನ್ನ ಪ್ರೂವ್ ಮಾಡಿ. ದಯವಿಟ್ಟು ಆಯ್ತಮ್ಮ, ಒಳ್ಳೇದಾಗತ್ತೀರಿ. ಈಗ ಆಯ್ತು, ಇರಿಮ್ಮ ಆಯ್ತಮ್ಮ ಇನ್ನೇನೆಲ್ಲ ಜಾಮೀನು ಆಗೈತೆ. ಇನ್ನೇ ನಾಳೆ ನಾಡಿದ್ದು ಸೋಮವಾರ ಮಂಗಳವಾರ ಜೈಲು ಆಗುತ್ತೆ. ಎಲ್ಲ ಕರ್ಕೊಂಬ ಇರ್ಲಿಮ್ಮ, ಒಳ್ಳೇದಾಗ್ಲಿ. ನಿಮ್ ಜೊತೆ ಮಾತಾಡ್ಬೇಕಲ್ಲ.